ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನು ಯಲಗಚ್. ಇವತ್ತು ಬಿಗ್ ಬಾಸ್ ಮನೆಗೆ ವಿಶೇಷ ಅತಿಥಿಯಾಗಿ ಹೋಗಿ ತಮ್ಮದೇ ಉತ್ತಮ ಪ್ರದರ್ಶನ ನೀಡಿ ಈ ಒಂದು ತಿಂಗಳಲ್ಲಿ 4 ವಾರದಲ್ಲಿ ಕಳಪೆ ತಗೊಂಡ್ರು, ಉತ್ತಮ ಆದರು, ಕಿಚ್ಚನಿಂದ ಮೆಚ್ಚುಗೆಯನ್ನು ಪಡೆದಂಥ ಚೈತ್ರ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಒಂದು ಈ 12ನೇ ಸೀಸನ್ ಅಂತ ಹೋದಾಗ ಸೊ ವಿಶೇಷ ಅತಿಥಿಯಾಗಿ ಮನೆಗೆ ಎಂಟ್ರಿ ಕೊಡ್ತೀರಾ. ಅದಾದಮೇಲೆ ಅಲ್ಲಿ ಮನೆಯ ಒಂದು ಸ್ಥಿತಿನೇ ಬದಲಾಯಿತು, ಅದರ ಒಂದು ಗತಿ ಬದಲಾಯಿಸಿ ಬಂದಂಥ ಚೈತ್ರ ಅವರು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖುಷಿ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಒಂದಿನ ಇರೋದು ಕೂಡ ಬಹಳ ದೊಡ್ಡ ವಿಷಯ. ಒಂದಿನ ಇರೋದು ಒಂದು ಕ್ಷಣ ಕಾಣಿಸ್ಕೊಂಡ್ರು ಸಾಕು ಅಂತ ತುಂಬ ಜನ ಪ್ರಯತ್ನ ಪಡ್ತಿರ್ತಾರೆ. ಸೊ ಸೆಕೆಂಡ್ ಟೈಮ್ ಆ ಆಪರ್ಚುನಿಟಿ ಎಷ್ಟೋ ಜನ ಕಂಟೆಸ್ಟೆಂಟ್ಸ್ಗಳಿದ್ದಾರೆ, ಆಗೋಗಿದ್ದಾರೆ. ಹತ್ರ 250 ಜನ ಕಂಟೆಸ್ಟೆಂಟ್ಸ್ಗಳಾಗೋಗಿದ್ದಾರೆ. ಆದರೆ 2ನೇ ಚಾನ್ಸ್ ಕೊಡಬೇಕು, 12th ಸೀಸನ್ಗೊಂದು ಬೂಮಪ್ ಕೊಡಬೇಕು ಅಂತ ಅನ್ನೋವಾಗ ನಮ್ಮನ್ನೇ ಆಯ್ಕೆ ಮಾಡ್ಕೊಳ್ತು ಟೀಮು. ಸೊ ಆ ವಿಶ್ವಾಸ ಅವರೇನು ನಮ್ಮ ಮೇಲೆ ಇಟ್ಟಿದ್ದಾರೆ, ಅದಕ್ಕೆ ನಾವು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಫಸ್ಟ್ ಟೈಮ್ ಅಂದರೆ ಈಗ 2000 ಈ ಒಂದು ಸೀಸನ್ 12 ಬಂದಾಗ ನಿಮಗೆ ಒಂದು ಕರೆ ಬರುತ್ತೆ. ಕರೆ ಬಂದಾಗ ನಿಮ್ಮ ಒಂದು ರಿಯಾಕ್ಷನ್ ಹೇಗಿತ್ತು? ಮತ್ತೆ ಮನೆಗೆ ಹೋಗ್ಬೇಕು ಅಂದಾಗ ಅಂದರೆ ಫಸ್ಟಿಗೆ ವಿಷ್ಣು ಸರ್ ಫೋನ್ ಮಾಡ್ತಾರೆ. ಸೊ ವಿಷ್ಣು ಸರ್ ಫೋನ್ ಮಾಡಿದ್ರೆ ರೆಗ್ಯುಲರಾಗಿ ಯಾವುದೇ ಈವೆಂಟ್ಸ್ ಇದ್ದರೂ ವಿಷ್ಣು ಸರೇ ಫಾಲೋಅಪ್ ಮಾಡ್ತಾರೆ. ಸೊ ನಾನು ಹಾಗೆ ಏನೋ ಒಂದು ಫೋನ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಆದರೆ ಅಷ್ಟೊತ್ತಿಗೆ ಬರಬೇಕಾಗುತ್ತೆ ನೀವು ಗೆಸ್ಟ್ ಆಗಿ ಅಂತ ಹೇಳಿದಾಗ ನಾನೇನು 1 ದಿನ 2 ದಿನ ಯೂಶ್ವಲ್ ಇರುತ್ತಲ್ಲ ಎಲ್ಲ ಸೀಸನಲ್ಲಿ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲ ಚೈತ್ರ ಅವರೇ ಸ್ವಲ್ಪ ಜಾಸ್ತಿ ದಿನ ಇರಬೇಕಾಗುತ್ತೆ ಅಂತಲೇ ಅವ್ರು ಹೇಳ್ತಾರೆ. ಸೊ ಆಗ ಒಂಚೂರು ಶಾಕ್ ಆಗಿದ್ದು ಏನಕ್ಕಪ್ಪ ಅಂತ. ಸೊ ಆಮೇಲೆ ಪ್ರಕಾಶ್ ಸರ್ ಕೂತ್ಕೊಂಡು ಹೀಗೀಗೆ ಅಂತ ಹೇಳಿದಾಗ ಸರಿ ಖುಷಿ ಆಯಿತು. ಯಾಕಂದರೆ ಯಾರಿಗೂ ಸಿಗದೇ ಇರೋವಂಥದ್ದೊಂದು ಅವಕಾಶ ಮತ್ತು ಈ ಅನ್ಎಕ್ಸ್ಪೆಕ್ಟೆಡ್ ಅನ್ನೋವಂಥ ಒಂದು ಸೀಸನ್ ಏನಿದೆ ಅಲ್ಲ, ಇಲ್ಲಿ ನಮ್ಮ ಎಂಟ್ರಿ ಹೇಗಿರುತ್ತೆ ಮತ್ತು ನಾವು ಆಲ್ರೆಡಿ ಲಾಸ್ಟ್ ಸೀಸನಲ್ಲಿ ಒಂದಷ್ಟು ಇಂಪ್ಯಾಕ್ಟ್ ಮಾಡಿ ನಮ್ಮದೇ ಆದ ನೇಮ್ ನಾವು ತೊಗೊಂಡಿರ್ತೀವಿ. ಸೊ ಈ ಸೀಸನ್ಗೆ ಹೋದಾಗ ಅವ್ರು ನಮ್ಮನ್ನು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ, ಇದೆಲ್ಲ ಒಂದಷ್ಟು ಕ್ವಶನ್ಸ್ಗಳಿತ್ತು. ಸೊ ಇದೆಲ್ಲದ್ರ ನಡುವೆನೇ ಒಳಗಡೆ ಹೋದ್ವಿ. ಬಟ್ ಆಟ ಅಂತೂ ಭಾಳ ಚೆನ್ನಾಗಿತ್ತು. ಮನೆಯವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಖುಷಿ ಇದೆ ಆ ವಿಷಯದಲ್ಲಿ. ಅತಿಥಿಗಳಾಗಿ ಹೋದಾಗ ಅತಿಥಿ ಸತ್ಕಾರ ಆ್ಯಕ್ಚುಲಿ ಅದು ಈ BB ಪ್ಯಾಲೇಸ್ ಅನ್ನೋ ಕಾನ್ಸೆಪ್ಟ್ ಏನಿದೆ, ನಮ್ಮ BB ರೆಸಾರ್ಟ್ ಕಾನ್ಸೆಪ್ಟ್ಗೆ ಆಲ್ಮೋಸ್ಟ್ ಸಿಮಿಲರ್ ಇದ್ದಿದ್ದು, ಸೇಮ್ ಇದ್ದಿದ್ದು. ಅಲ್ಲಿ ಕಂಟೆಸ್ಟೆಂಟ್ಸ್ಗಳು ಗೆಸ್ಟ್ ಆಗಿರೋರು, ಇಲ್ಲಿ ನಾವು ಗೆಸ್ಟ್ಗಳಾಗಿ ಹೊರಗಡೆಯಿಂದ ಹೋಗಿದ್ವಿ. ನಮ್ಮ ನಿರೀಕ್ಷೆ ತುಂಬ ಇತ್ತು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಕಿರಿಕಿರಿ ಕೊಟ್ವಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ನಿಜವಾಗ್ಲೂ ನಮ್ಮ ಸೀಸನ್ನಲ್ಲಿ ಕಂಟೆಸ್ಟೆಂಟ್ಸ್ಗಳು ಕೊಟ್ಟಿರೋ ಕಿರಿಕಿರಿ ಕಂಪೇರ್ ಮಾಡಿದ್ರೆ ಇದು ಏನೂ ಅಲ್ಲ. ಆ ಲೆವೆಲಲ್ಲಿ ಇದ್ವಿ. ಬಟ್ ಎಲ್ಲ ಒಂದು ಕಡೆ ಸಹಜ ಅಲ್ವ, ದಿಢೀರಂತ ಬೇರೆಯವರು ಮನೆಗೆ ಬಂದಾಗ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಾಗಲ್ಲ. ಒಂದ್ಸಲ ಗಿಲ್ಲಿನೇ ಹೇಗೆ ಮಾತಾಡ್ತಾ ಇರ್ತೀನಿ, ನಂಗೆ ಅದನ್ನು ಹೇಗೆ ತೊಗೊಂಡೋಗ್ಬೇಕು ಅಂತಲೇ ಗೊತ್ತಾಗಿರಲಿಲ್ಲ, ಅಲ್ಲೇ ನಾನೆಲ್ಲೋ ಎಡುವುದೇ ಅಂತಲೇ ಅಂತಾರೆ. ಸೊ ಬಟ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ತುಂಬ ಕಷ್ಟಪಟ್ಟಿದ್ದಾರೆ, ಒದ್ದಾಡಿದ್ದಾರೆ, ಬಟ್ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಎಸ್, ನೀವು ಅತಿಥಿಗಳಾಗಿ ಹೋಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಅಲ್ಲಿ ಅನೌನ್ಸ್ ಆಗುತ್ತೆ. ಅದಾದಮೇಲೆ ನಿಮಗೆ ಗೊತ್ತಿರುತ್ತೆ, ಆದರೂ ಕೂಡ ಎಲ್ಲ ಟಾಸ್ಕ್ಗಳಲ್ಲೂ 100% ಎಫರ್ಟ್ ಹಾಕಿ ಆ ರೀತಿ ಅವ್ರಿಗೆ ಯಾವುದೇ ರೀತಿ ಅನುಮಾನ ಬರದೇ ರೀತಿ ನೀವು ನಡ್ಕೊಂಡಿದ್ದು ರೀತಿ ಅಂದರೆ ನಮಗೆ ನಾವು ಅತಿಥಿಗಳೇ ಆಗಿರ್ಬೋದು, ಆದರೆ ಆ ಮನೆ ಕೊಡುವ ಸಂದರ್ಭಕ್ಕೆ ತಕ್ಕದಾಗ ನಾವು ನಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ನೋಡೋ ಜನಗಳಿಗೆ ನಾವು ಫೇಕ್ ಅಂತ ಅನ್ನಿಸ್ಬಿಡ್ತೀವಿ. ನಮಗೆ ಯಾವಾಗ ಸಿಟ್ಟು ಬಂದಿದೆ ನಾವು ಸಿಟ್ಟು ತೋರಿಸ್ಕೊಳ್ಳೇಬೇಕು, ನಾವು ಆಟ ಅಂತ ಆದಾಗ ಜಗಳ ಮಾಡಲೇಬೇಕು, ಬೇಜಾರಾದಾಗ ಅಳ್ಳೇಬೇಕು. ಹಂಗಿಲ್ಲ ಅಂತಂದಾಗ ನೋಡೋ ಜನಗಳಿಗೆ ಹೆಂಗೆ ಕಾಣಿಸ್ತೀವಿ ಅಂದರೆ, ಏನಪ್ಪ ಇವ್ರು ಒಂಥರ ರೋಬೋಟ್ಗಳ ಥರ ಇದ್ದಾರೆ, ಇವ್ರಿಗೇನು ಫೀಲಿಂಗ್ಸ್ ಇಲ್ವಾ, ಅಥವಾ ಇವರೇನು ನಾಟಕ ಮಾಡ್ತಿದ್ದಾರಾ ಅಂತಲೇ ಅನಿಸುತ್ತೆ. ಸೊ ನಮಗೆ ಕೊಟ್ಟಿರೋಂತಹ ಜವಾಬ್ದಾರಿನ ನಾವು ಅಲ್ಲಿ 100% ನಿಭಾಯಿಸಬೇಕಾಗಿತ್ತು. ಅಲ್ಲಿರೋರ್ಗೂ ಅನ್ನಿಸ್ಬಾರ್ದಾಗಿತ್ತು. ನಾವು ಹೋಗಿದ್ದೇನಕ್ಕೆ ಒಟ್ಟು ಸೀಸನ್ ನಾವು ಹೇಗಿರಬೇಕು, ನಮ್ಮ 11th ಸೀಸನ್ ಹೇಗಿತ್ತು ಅನ್ನೋದನ್ನು ತೋರ್ಸೋಕ್ಕೋಸ್ಕರ ನಾವು ಹೋಗಿದ್ದು. ಸೊ ನಾವು ಹಾಗಾಗಿ ಹೇಗಿದ್ವೋ ನಾವು ನಮ್ಮ ಸೀಸನಲ್ಲಿ ಹಾಗೇ ಇಲ್ಲೂ ಇದ್ವಿ. ಸೊ ಅದರಿಂದ ಆ ಕಾರಣಕ್ಕಲ್ವ ಅವ್ರಿಗೂ ಒಂದು ಎನರ್ಜಿ ಬರೋದು. ಸೊ ನಾವು ಆರಾಮಾಗಿ ಗೆಸ್ಟು ಅಂತ ಆರಾಮಾಗಿದ್ಬಿಟ್ರೆ ಅವರು ಅದನ್ನು ಸೀರಿಯಸ್ಸಾಗಿ ತೊಗೋತಿರ್ಲಿಲ್ಲ. ಸೊ ಆ ವಿಷಯದಲ್ಲಿ ನಾವು 100% ಕೊಟ್ಟಿದ್ದೀವಿ. ಈ ವಾರದ ವೀಕೆಂಡ್ ಎಪಿಸೋಡ್ ಅನೌನ್ಸ್ ಆಗೋವರೆಗೂ ಕೂಡ ಅಲ್ಲಿ ಮನೆಯವ್ರಿಗಾಗಲಿ ವ್ಯೂವರ್ ಪಾಯಿಂಟಿಂದನೂ ಕೂಡ ಅದು ಯಾವುದೇ ರೀತಿ ಅನುಮಾನ ಬರಲಿಲ್ಲ. ಅಂದರೆ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಬಿಗ್ ಬಾಸ್ ಮನೆಯ ಚಟುವಟಿಕೆಗಳು ಮತ್ತು ಟಾಸ್ಕ್ಗಳು ಮತ್ತು ಅಲ್ಲಿ ಅಭಿಪ್ರಾಯ ಹೇಳುವಂಥ ಸಂದರ್ಭ, ಇದಿಷ್ಟನ್ನು ಎಷ್ಟು ಗಂಭೀರವಾಗಿ ತಗೊಳ್ಬೇಕು ನಾವು ಅನ್ನೋದನ್ನೇ ನಾವು ಸಾರೋದಕ್ಕೆ ಹೋಗಿದ್ದು. ನಮ್ಮ ಉದ್ದೇಶ ಇದ್ದಿದ್ದೇ ಅಷ್ಟು. ಎಲ್ಲ ಒಂದು ಕಡೆ ಏನು ಗುಡ್ ಬುಕ್ಸಲ್ಲಿ ಇದ್ಕೊಂಡು ಅಥವಾ ಸೇಫ್ ಗೇಮ್ ಆಡೋದು ಅಥವಾ ಏನು ಶುಗರ್ ಕೋಟೆಡಾಗಿ ಮಾತಾಡೋದು, ಇದು ಯಾವುದು ಈ ಮನೆಗೆ ಸೂಕ್ತ ಅಲ್ಲ ಅನ್ನೋದನ್ನು ತೋರಿಸ್ಕೊಡೋಕ್ಕೋಸ್ಕರ ನಾವು ಹೋಗಿದ್ದಿದ್ದು. ಸೊ ಹಾಗಾಗಿ ಅದನ್ನು ನಾವು ಕೊನೆ ಕ್ಷಣದ ತನಕನೂ ನಾವು ಅದನ್ನು ಕೊಡಲೇಬೇಕಾಗಿತ್ತು. ನಾವು ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಅಂತ. ಸೊ ಆ ವಿಷಯದಲ್ಲಿ ನಮಗೆ ತೃಪ್ತಿ ಇದೆ. ಅತಿಥಿಗಳಾಗಿ ಬಂದರು, ಎಲ್ಲ ಅತಿಥಿಗಳಾಗಿ ಆಚೆ ಹೋಗ್ತಾರೆ ಅಂತ ನಿರೀಕ್ಷೆ ಇತ್ತು ಮನೆ ಮಂದಿಗೆಲ್ಲ. ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ನಮಗೆ ಕಾಂಪಿಟೇಷನ್ ಕೊಡೋಕ್ಕೆ ಬಂದರು ಅಂತಂದಾಗ ಕೆಲವರಲ್ಲಿ ಆತಂಕ ಸೃಷ್ಟಿ ಆಗಿತ್ತು.
ಮನೆಯಲ್ಲಿ? ಇಡೀ ಮನೆಗೆ ಆಗಿತ್ತದು, ಕೆಲವರಲ್ಲ, ಎಲ್ಲರಿಗೂ ಆತಂಕ ಇತ್ತು. ಸೊ ಅದೇ ಆ ಆತಂಕದಿಂದ ಆಚೆಗೆ ಕೆಲವರು ಒಪ್ಕೊಂಡ್ರು, ಕೆಲವರು ಆಟ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನು ಕೆಲವರಿಗೆ ನಮ್ಮ ಅನುಭವಗಳು ಬಹಳ ಮ್ಯಾಟ್ರ್ ಆಗ್ತಿತ್ತು. ಇನ್ನು ಕೆಲವು ಸಂದರ್ಭಗಳಲ್ಲಿ ಸೇಮ್ ಸಿಚುವೇಶನ್ ನಮ್ಮ ಸೀಸನಲ್ಲಿ ಇತ್ತಾ ಅಂತಂದಾಗ ಹೌದು, ಅದಕ್ಕೆ ನಾವೇನು ರಿಯಾಕ್ಟ್ ಮಾಡಿದ್ವಿ, ಅದಕ್ಕೆ ವೀಕೆಂಡಲ್ಲಿ ಏನೇನು ರಿಯಾಕ್ಷನ್ಸ್ ಬಂದಿತ್ತು, ಇದೆಲ್ಲವೂ ನೋಡುವಂಥ ಸಂದರ್ಭ ಬಂದಾಗ ಸಹಜವಾಗಿ ಅದೊಂದು ಅವ್ರಿಗೂ ಒಂದು ಸ್ವಲ್ಪ ಏನೋ ಒಂಥರ ಒಂದು ಗೈಡ್ಲೈನ್ಸ್ ಕೊಡೋರು ಬಂದರು ಅನ್ನೋ ಥರನೂ ಇತ್ತು. ಕಾಂಪಿಟೇಟರ್ಸ್ ಥರನೂ ನೋಡೋರು. ಸೊ ಅದರಲ್ಲೇನೂ ಇದಿಲ್ಲ, ಅವ್ರು ಕಾಂಪಿಟೇಟರ್ಸ್ ಥರ ನೋಡಿದ್ರಿಂದಲೇ ನಮ್ಮ ಕಾನ್ಸೆಪ್ಟ್ ಸಕ್ಸಸ್ ಆಗಿದ್ದು ಅಂತ. ಎಷ್ಟು ಅಂದರೆ 11ನೇ ಸೀಸನ್ ನೀವು ಅಷ್ಟು ದಿನ ಈ ಒಂದು ತಿಂಗಳು ನಿಮಗೆ ಹೆಂಗೆ ಅನಿಸ್ತು? ಆದರೆ ಹೊರಗಡೆ ತುಂಬ ಇಂಪ್ಯಾಕ್ಟ್ ಮಾಡಿದೆ ಇದು. ಸೊ ನಿಮಗೆ ಹೆಂಗೆ ಅನಿಸ್ತು? ಖುಷಿ ಇದೆ. ಅಂದರೆ ನಾನು 11 ಸೀಸನಲ್ಲಿ 105 ದಿನ ಇದ್ದೆ. 105 ದಿನ ಕ್ಯಾಪ್ಟನ್ ಆಗೋಕ್ಕಾಗಿರಲಿಲ್ಲ. ಸೊ ಅದೆಲ್ಲ ಬಹಳ ಬೇಜಾರಿತ್ತು. ಸೊ ಅದು ಜಸ್ಟ್ ಈ 30 ದಿನದಲ್ಲಿ ಮಾಡಿದ್ದೀನಿ. ಸೊ ಮತ್ತೆ ಅದೇ ಒಂದೇ ಕಂಟಿನ್ಯೂ 3 ವಾರಗಳಲ್ಲಿ ಡಿಫ್ರೆಂಟ್ ಶೇಡ್ಸ್ಗಳನ್ನು ನೋಡೋದು. ಮೊದಲನೇ ವಾರ ಉತ್ತಮ, ಸೆಕೆಂಡ್ ವೀಕ್ ಕ್ಯಾಪ್ಟನ್, ಥರ್ಡ್ ವೀಕ್ ಕಳಪೆ. ಸೊ ಈ ಡಿಫ್ರೆಂಟ್ ಶೇಡ್ಸ್ಗಳನ್ನು ಬರೀ 3 ವಾರದಲ್ಲಿ ತೋರಿಸೋದಕ್ಕೆ ನಂಗೆ ಅವಕಾಶ ಸಿಕ್ತು. ಮತ್ತು ನಾನದು 100% ಟ್ರೂ ಆಗಿದ್ದ ಕಾರಣಕ್ಕೆ ಅದು ಹಾಗಾಯಿತು ಅಂತ. ಸೊ ಎಲ್ಲೂ ಮನೆಯವ್ರಿಗೆ ನಾನು ನನ್ನ ಭಾವನೆಗಳನ್ನು ಓವರ್ಟೇಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಸೊ ಅದೆಲ್ಲ ಒಂದು ಕಡೆ ನನಗೆ ಹೆಲ್ಪ್ ಆಯಿತು ಅನಿಸುತ್ತೆ. ಸೊ ಖುಷಿ ಇದೆ.